ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಗಡಿ ಜಿಲ್ಲೆ ಕೋಲಾರ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ಕಳೆದ ರಾತ್ರಿಯಿಂದಲೇ ಜಿಲ್ಲೆಯ ಗಡಿಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಆರಂಭಿಸಲಾಗಿದೆ. ಚುನಾವಣಾ ಅಕ್ರಮಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಚುನಾವಣಾ ಅಕ್ರಮ ಮೇಲೆ ಕೋಲಾರ ಜಿಲ್ಲಾಡಳಿತ ಹದ್ದಿನ ಕಣ್ಣನ್ನಿಟ್ಟಿದೆ. ಚೆಕ್ ಪೋಸ್ಟ್ನಲ್ಲಿ ವಾಹನಗಳ ಚೆಕಿಂಗ್ ಮಾಡ್ತಿರುವ ಸಿಬ್ಬಂದಿ, ಸಾಲುಗಟ್ಟಿ ನಿಂತ ವಾಹನಗಳು, ಲೋಕಸಮರಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದಂತೆ ಕೋಲಾರದಲ್ಲಿ ಚುನಾವಣಾ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಚುನಾವಣಾ ಅಕ್ರಮಗಳ ತಡೆಗೆ ಜಿಲ್ಲಾದ್ಯಂತ ಸುಮಾರು 28 ಸುಸಜ್ಜಿತ ಚೆಕ್ ಪೋಸ್ಟ್ ಆರಂಭಿಸಲಾಗಿದೆ. ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿ ಕಾರ್ಯವೈಖರಿಯನ್ನ ಕೂಡ ಚುನಾವಣಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಕುಳಿತು ವೀಕ್ಷಿಸಲು ಅನುಕೂಲವಾಗುವ ರೀತಿಯಲ್ಲಿ ಸಿಸಿಟಿವಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. VST ಟೀಮ್ಗಳಿದ್ದಾವೆ, VVT 8 ಇದೆ, ಫ್ಲೈಯಿಂಗ್ ಸ್ಕ್ವಾಡ್ 57 ಇದೆ. ಹಾಗೆ ನಮ್ಮ ಚೆಕ್ ಪೋಸ್ಟ್ಗಳು 34 ಚೆಕ್ ಪೋಸ್ಟ್ಗಳನ್ನು ತೆಗೆದಿದ್ದೀವಿ. ಹಾಗೆ SSD 108 ಇದ್ದಾವೆ. ಜೊತೆಗೆ ನಂಬರ್ ಆಫ್ ನೋಡಲ್ ಆಫೀಸರ್ಸನ್ನು ನಾವು ಮಾಡಿದ್ದೀವಿ. ಬೇರೆ ಬೇರೆ ರೀತಿಯಾದಂಥ ಒಂದು ಇದ್ರ ಜೊತೆಗೆ ನಾವು ಎಕ್ಸ್ಪೆಂಡಿಚರ್ ಪೋಸ್ಟ್ಗಳು ಮತ್ತು ಮಾಲ್ ಪ್ರಾಕ್ಟೀಸಸ್ಸನ್ನು ತಡೆಯೋದು, ಇಂಟಿಮಿಡೇಟರ್ಸನ್ನು ನಾವು ಕ್ರಮ ವಹಿಸುವಂಥದ್ದು, ಇದೆಲ್ಲ ಮಾಡಿದ ನಂತರ ನಮ್ಮ ಪೊಲೀಸ್ ಪರ್ಸನಲ್ಸ್ಗೆ ಬೇಕಾದಂಥ ಟ್ರೈನಿಂಗ್ಗಳನ್ನು ವೆಬ್ಕಾಸ್ಟಿಂಗ್ ನಡೆಯುತ್ತೆ. ಅಂತಾರಾಜ್ಯ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು, ಚುನಾವಣಾ ಸಿಬ್ಬಂದಿ ಜೊತೆಗೆ ಸಿಆರ್ಪಿಎಫ್ ಯೋಧರನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಸಿಆರ್ಪಿಎಫ್, BSF ತುಕಡಿಗಳು ಜಿಲ್ಲೆಗೆ ಬಂದು ಇಳಿದಿವೆ. ಇನ್ನು ಜಿಲ್ಲೆಯಲ್ಲಿ ಶಾಂತಿಯುತ ಚುನಾವಣೆ ನಡೆಸಲು ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದೆ. 287 ರೋಡ್ಗಳಿಂದ ಬಾಂಡ್ ಬರೆಸಿಕೊಂಡು ಯಾವುದೇ ಅಕ್ರಮಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಅಲ್ಲದೆ ಮೇಲಿಂದ ಮೇಲೆ ಅಕ್ರಮಗಳಲ್ಲಿ ಭಾಗಿಯಾಗುವ ರೋಡ್ಗಳನ್ನು ಗಡೀಪಾರು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಕೋಲಾರ ಪೊಲೀಸ್ ಡಿಸ್ಟ್ರಿಕ್ಟ್ಗೆ 4 ಕಾನ್ಸ್ಟಿಟ್ಯೂನ್ಸೀಸ್ ಇದೆ ಮತ್ತು 2 ಕಾನ್ಸ್ಟಿಟ್ಯೂನ್ಸೀಸು KGF SP ಸಾಹೇಬರು ನೋಡ್ತಾರೆ. ಬಟ್ ನಮ್ಮದೆಲ್ಲ ಮೋರಾರ್ಲೆಸ್ ಸೇಮ್ ಪ್ರಿಪೇರ್ಡ್ನೆಸ್ ಎಲ್ಲ ಆಗಿದೆ. ಈಗಾಗಲೇ ತಮ್ಗೆ ಹೇಳ್ದಂಗೆ ಕೋಲಾರ ಪೊಲೀಸ್ ಯೂನಿಟಿಗೆ ಸಂಬಂಧಪಟ್ಟಂಗೆ 1102 ಪೋಲಿಂಗ್ ಬೂತ್ಸ್ ಇದ್ದಾವೆ. ಅದರಲ್ಲಿ ಎಲ್ಲ ಒಂದು HC, ಒಂದು PC ಮತ್ತು ಒಂದು ಹೋಮ್ ಗಾರ್ಡ್ ಮತ್ತು 52 ಸೆಕ್ಟರ್ ಮೊಬೈಲ್ಸ್ ಇದ್ದಾವೆ. ಮತ್ತು 20 ಚೆಕ್ ಪೋಸ್ಟ್ಗಳನ್ನ, ಅದರಲ್ಲಿ 10 ಇಂಟರ್ ಸ್ಟೇಟ್, 9 ಇಂಟರ್ ಡಿಸ್ಟ್ರಿಕ್ಟ್ ಚೆಕ್ ಪೋಸ್ಟ್ನ ಈಗಾಗಲೇ ಇವತ್ತಿಂದಲೇ ಪ್ರಾರಂಭ ಆಗಿದೆ. ಲೋಕಸಭಾ ಚುನಾವಣೆ ಅಖಾಡ ಸಿದ್ಧವಾಗಿದೆ. ಕೋಲಾರ ಜಿಲ್ಲಾಡಳಿತ ಚುನಾವಣಾ ಅಕ್ರಮ ತಡೆಯಲು ಸಿದ್ಧತೆ ಮಾಡಿಕೊಂಡಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.